ಮಳೆಯಬ್ಬರ ರಾಜ್ಯದಲ್ಲಿ ಮತ್ತೆ ಮಳೆರಾಯನ ಅಬ್ಬರ ಮುಂದುವರಿತಾ ಇದೆ. ಬಹಳ ಮುಖ್ಯವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಮಳೆಯಾಗ್ತಾ ಇದೆ. ಧಾರಾಕಾರ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿಯ ರಸ್ತೆ ಸಂಪರ್ಕ ಕಟ್ಟಾಗಿದೆ, ಸೇತುವೆಗಳು ಕೂಡ ಕಟ್ಟಾಗಿದ್ದಾವೆ. ಜನಜೀವನ ಒಂದು ಕಡೆ ಅಸ್ತವ್ಯಸ್ತವಾಗಿ ಹೋಗ್ತಾ ಇದೆ. ಯಾಕಂದ್ರೆ ಮುಂಗಾರು ಪ್ರಾರಂಭ ಆದಲಿಂದಲೂ ಇವತ್ತಿನವರೆಗೂ ಕೂಡ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ, ಕೊಡಗು ಈ ಮೂರು ಜಿಲ್ಲೆಗಳಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇದೆ. ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆ ಮಕ್ಕಳಿಗೂ ಸಾಕಷ್ಟು ಸಮಸ್ಯೆ. ಚಿಕ್ಕಮಗಳೂರು ಜಿಲ್ಲೆ 5 ತಾಲೂಕುಗಳ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಕಳಸ, ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ಈ ಭಾಗದಲ್ಲಿ ರಜೆ ಘೋಷಿಸಿದ್ದಾರೆ ಚಿಕ್ಕಮಗಳೂರು ಡಿಸಿ ಮೀನಾ ನಾಗರಾಜ್. ಅನಿವಾರ್ಯ, ಏನು ಮಾಡಂಗಿಲ್ಲ, ಯಾಕಂದ್ರೆ ಮಳೆ ಅಬ್ಬರಿಸ್ತಾ ಇದೆ. ರಾಜ್ಯದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಮಳೆರಾಯನ ಕಾಟಕ್ಕೆ ಜನ ಒಂದು ಕಡೆ ಸುಸ್ತಾಗಿಬಿಟ್ಟಿದ್ದಾರೆ. ಇನ್ನು ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ರೈತಾಪಿ ವರ್ಗದ ಜನ ಸಾಕಷ್ಟು ಜನ ಇದ್ದಾರೆ. ಕೃಷಿ ಮಾಡೋರಿಗೂ ಸಮಸ್ಯೆ. ಯಾಕಂದರೆ ಆ ಕಡೆಗೆ ಮಳೆ ಬಂದರೂ ಕಷ್ಟ, ಮಳೆ ಬರದೇ ಇದ್ರೂ ಕಷ್ಟ. ಆ ಕಡೆ ಮಳೆ ಬರಲಿಲ್ಲ ಅಂದರೆ ಬೆಳೆ ಎಲ್ಲ ಒಣಗಿ ಹೋಗ್ಬಿಡ್ತದೆ, ಮಳೆ ಬಂದರೆ ಬಂದಿರುವ ಬೆಳೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತದೆ. ಈ ರೀತಿಯಾದಂತಹ ಪರಿಸ್ಥಿತಿ, ಅತಿವೃಷ್ಟಿ ಅನಾವೃಷ್ಟಿಯಿಂದ ಇನ್ನು ಗ್ರಾಮೀಣ ಭಾಗದ ರೈತರು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಚಿಕ್ಕಮಗಳೂರಿನಲ್ಲಿ ಎಷ್ಟು ಮಳೆ ಆಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಇವತ್ತು ಮಳೆಯಿಂದ ನಗರ ಪ್ರದೇಶಗಳು ಒಂದು ಕಡೆ ಸಮಸ್ಯೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೊಂದು ಥರ ಸಮಸ್ಯೆ. ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಜನ ಕೃಷಿ ಬೆಳೀತಾ ಇರ್ತಾರೆ. ಆ ಬೆಳೆದಿರುವಂಥ ಬೆಳೆ ಎಲ್ಲ ಈ ಥರ ಬಂದು ನೀರು ನಿಂತ್ಕೊಂಡ್ರೆ ಎಲ್ಲ ಕೊಳೆತು ಹೋಗ್ಬಿಡ್ತದೆ. ಇನ್ನು ಮಂಗಳೂರು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ, ಗುಡ್ಡ ಕುಸಿತ ಆಗ್ತಾ ಇದೆ, ಮನೆ ಗೋಡೆ ಕುಸಿತ ಆಗ್ತಾ ಇದೆ. ನೋಡಿ, ಆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಚಿಕ್ಕಮಗಳೂರಿನಲ್ಲಿ ಯಾವ ರೀತಿಯಾದಂತಹ ಮಳೆ ಎಫೆಕ್ಟು. ಇವತ್ತು ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ.